ಕೊಡಗು ಭಾಗದಲ್ಲಿ ಮಾನವ ಹಾಗೆ ವನ್ಯಜೀವಿಗಳ ನಡುವಿನ ಸಂಘರ್ಷ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಆನೆ ದಾಳಿಯಿಂದಾಗಿ ಕೊಡಗು ಭಾಗದ ಜನ ತತ್ತರಿಸಿ ಹೋಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಇವತ್ತು ಇಡೀ ದಿನ ಇದೇ ವಿಚಾರವಾಗಿ ಅಭಿಯಾನದ ರೂಪದಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೆ. ಆನೆ ದಾಳಿಗೆ ಒಳಗಾಗಿ ಹಾನಿಯನ್ನ ಅನುಭವಿಸಿದವರ ಮನೆಗಳಿಗೆ ತೆರಳಿ, ಆ ಪ್ರದೇಶಗಳಿಗೆ ತೆರಳಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಅರಣ್ಯ ಇಲಾಖೆ ಜೊತೆಗೆ ಸ್ಥಳೀಯ ಆಡಳಿತ ಈ ಬಗ್ಗೆ ಗಮನ ಹರಿಸಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದಾರೆ ಆ ಭಾಗದ ಜನ. ಕೊಡಗಿನಲ್ಲಿ ಪ್ರತಿನಿತ್ಯ ಆನೆ ಹಾಗೆ ಮಾನವರ ನಡುವಿನ ಸಂಘರ್ಷ ಹೆಚ್ಚಾಗ್ತಾ ಇದೆ. ಇನ್ನು ಆನೆ ದಾಳಿಗೆ ಬಲಿಯಾದ ಮಂಜುನಾಥ್ ಅವರ ಮನೆಯಲ್ಲಿ ಇದೀಗ ನೀರವ ಮೌನ. ಅವರ ಪತ್ನಿ ಮೋಹಿನಿ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ, ಗಮನಿಸಿ. ಕೊಡಗು ಜಿಲ್ಲೆಯಲ್ಲಿ ಆನೆ ದಾಳಿಗೆ ಸಾಕಷ್ಟು ಜನ ಬಲಿಯಾಗಿದ್ದು, ಕೆಲವರು ಮಕ್ಕಳನ್ನು ಕಳ್ಕೊಂಡಿದ್ದಾರೆ, ಕೆಲವರು ತಂದೆ ತಾಯಿಗಳನ್ನು ಕಳ್ಕೊಂಡಿದ್ದಾರೆ. ಮಂಜುನಾಥ್ ಅಂತ ಹೇಳೋರು ಇತ್ತೀಚೆಗಷ್ಟೇ ಆನೆ ದಾಳಿಗೆ ಬಲಿಯಾಗಿರುವಂತದ್ದು. ಅಂದ್ರೆ ಅವರಿಗೆ ಆಧಾರ ಸ್ತಂಭ ಅಂದ್ರೆ ಅವರ ಕುಟುಂಬದಲ್ಲಿ ಅವರೊಬ್ಬರೇ ಇದ್ದಿದ್ದು, ಈಗ ಅವರನ್ನೇ ಕಳ್ಕೊಂಡು ಅವರಿಗೆ ಏಕಾಂಗಿ ಆಗಿದ್ದಾರೆ. ಈ ಬಗ್ಗೆ ಅವರನ್ನು ಮಾತಾಡ್ತೀನಿ. ಮೇಡಮ್, ಯಾವಾಗ ಹೇಗೆ ಯಾವ ರೀತಿ ಆಯ್ತು ಅಂತ ಹೇಳಿ? ಅವರು 48 ದಿವಸ ಆಯ್ತು ಸರ್ ತೀರೋಗಿ. ಅವರು ಆನೆ ಟ್ರಕ್ಕಿಗೆ ಹೋಗಿ ಬರುವಾಗ ಇದು ಅಲ್ಲಿ ಕೆಲಸ ಮಾಡ್ತಿದ್ರು ಸರ್. ಅವ್ರನ್ನ ಅಟ್ಯಾಕ್ ಮಾಡ್ತಿತ್ತು. ಹಂಗೆ ಇವರು ಹೋಗಿದ್ದು ಅವ್ರನ್ನ ಕಾಪಾಡ್ಲಿಕ್ಕೆ ಅಂತ ಹೋಗಿರುವಾಗ ಅಲ್ಲಿ ಗನ್ಮೆನ್ ಮನೆ ಹತ್ರ ಅವ್ರನ್ನೆಲ್ಲ ಇದು ಕಲ್ಸ್ಬಿಟ್ಟು ಇವ್ರು ಬಂದು ಇದು ನೀರು ಬಿಡ್ಲಿಕ್ಕೆ ಅಂತ ಹೋಗಿದ್ದಾರೆ. ಹೋಗುವಾಗ ಇದು ಗನ್ಮೆನ್ ಮನೆ ಹತ್ರ ಹಿಂದ್ಗಡೆ ಇವ್ರ ಇದು ಬಗ್ಗಿಕೊಂಡು ಹಿಂಗೆ ತಿರುಗಿಸ್ತಾ ಇರುವಾಗ ಹಿಂದ್ಗಡೆಯಿಂದ ಬಂದು ಅಟ್ಯಾಕ್ ಮಾಡಿದೆ ಸರ್. ಆ ಕಡೆ ಆನೆ ದಾಳಿ ಸಾಕಷ್ಟು ಆಗ್ತಾ ಇತ್ತು ಸರ್. ತುಂಬಾ ಜನರನ್ನ ಇದು ಮಾಡಿದೆ. ಅವತ್ತು ತುಂಬಾ ಜನರನ್ನ ಬೆರೆಸುಂಟು ಸರ್. ತುಂಬಾ ಅಂದ್ರೆ ತುಂಬಾ ಡೈಲಿ ಬರೋದು ಹೋಗೋದು ಹಂಗೆಲ್ಲ ಮಾಡ್ತಿತ್ತು. ಅವತ್ತು ಮಾತ್ರ ತುಂಬಾ ಇದು ಮಾಡಿದೆ ಸರ್. ಅಂದ್ರೆ ಈಚೆ ಕೆಲವು ಕಾಫಿ ತೋಟಗಳಲ್ಲಿ ಅಲ್ಲೇ ಆನೆಗಳು ತೋಟದೊಳಗೆ ಇರ್ತಾವ, ಕಾರಿಗೆ ಹೋಗೋದೇ ಇಲ್ವಾ? ನೀವು ನೋಡ್ದಂಗೆ ನಿಮ್ಗೆ ಪಕ್ಕದಿಂದ ನೋಡಿರ್ತೀರ ಆನೆಗಳಿಗೆ ಹೇಗಿದೆ ಅಂತ ಹೇಳುವಂತ ಸರ್. ಯಾವ ರೀತಿಯಲ್ಲಿ ಕಷ್ಟ ಆಗ್ತಿತ್ತು, ಸಂಕಷ್ಟ ಆಗ್ತಿತ್ತು? ಸಂಕಷ್ಟ ಅದೇ ಕೆಲ್ಸಕ್ಕೆ ಹೋಗುವಾಗ ಸ್ವಲ್ಪ ತುಂಬಾ ಇದು ಆಗ್ತಿತ್ತು ಸರ್. ತುಂಬಾ ಜನರನ್ನ ಇದು ಮಾಡಿದೆ. ಅದು ಬೆರೆಸ್ಕೊಂಡಲ್ಲಿ ಹೋಗೋದು ಎಲ್ಲ ಮಾಡ್ತಿದ್ದೆ ಸರ್. ಕೆಲ್ಸಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಆಗ್ತಿತ್ತು ಸರ್. ನೀವು ಎಷ್ಟು ಜನ ಇದ್ರಿ ಮನೆಯಲ್ಲಿ? ಹೇಗೆ? ನಾವು ಇಬ್ಬರಲ್ಲೇ ಇದ್ದಿದ್ದು ಸರ್. ನಾನು ಮತ್ತೆ ನನ್ನ ಅಪೋಲೋ ಹಾಸ್ಪಿಟ್ಲಿಗೆ ತಗೊಂಡೋದ್ರು. ಫಸ್ಟ್ ಇಲ್ಲಿಗೆ ತಗೊಂಡು ಬಂದ್ರು ಅಮ್ಮತ್ತಿಲಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಪೋಲೋ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಸರ್. ಅಲ್ಲಿ 28 ದಿವಸ ಏನಿದ್ರು ಸರ್. ಈಗ ಅವರೇ ನಿಮ್ಗೆ ಆಧಾರ ಸ್ತಂಭ ಆಗಿದ್ರು ಒಬ್ರು. ಈಗ ಅವರನ್ನು ಕಳ್ಕೊಂಡಿದ್ರಿ, ನೀವು ಒಬ್ಬರೇ ಇರುವಂತ. ಹೇಗೆ ಅನಿಸ್ತಾ? ಈಗ ಜೀವನ ಹೇಗೆ? ಕಷ್ಟ ಅನಿಸುತ್ತೆ. ಎಲ್ಲದಕ್ಕೂ ನಾನು ಒಬ್ಬಳೇ ಓಡಾಡಬೇಕು. ಅವರಿರುವಾಗ ಅವರೇ ಮಾಡ್ತಿದ್ರು ಸರ್. ಹೌದು. ಇದು ಮಂಜುನಾಥ್ ಅವರ ಪತ್ನಿಯವರ ಮಾತು. ಅಂದ್ರೆ ಈಗ ಪತಿ ಒಬ್ಬರೇ ಇದ್ದಿದ್ದು ಒಟ್ಟಿಗೆ, ಈಗ ಅವರು ಕೂಡ ಇಲ್ಲ, ಎಲ್ಲ ನಾನೇ ಮಾಡ್ಬೇಕಂತ ಹೇಳಿ ಅವ್ರು ತುಂಬಾ ದುಃಖವನ್ನು ತೋಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಭಾಗದಲ್ಲಿ ಮಾನವ ಹಾಗೆ ವನ್ಯಜೀವಿಗಳ ನಡುವಿನ ಸಂಘರ್ಷ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಆನೆ ದಾಳಿಯಿಂದಾಗಿ ಕೊಡಗು ಭಾಗದ ಜನ ತತ್ತರಿಸಿ ಹೋಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಇವತ್ತು ಇಡೀ ದಿನ ಇದೇ ವಿಚಾರವಾಗಿ ಅಭಿಯಾನದ ರೂಪದಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೆ. ಆನೆ ದಾಳಿಗೆ ಒಳಗಾಗಿ ಹಾನಿಯನ್ನ ಅನುಭವಿಸಿದವರ ಮನೆಗಳಿಗೆ ತೆರಳಿ, ಆ ಪ್ರದೇಶಗಳಿಗೆ ತೆರಳಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಅರಣ್ಯ ಇಲಾಖೆ ಜೊತೆಗೆ ಸ್ಥಳೀಯ ಆಡಳಿತ ಈ ಬಗ್ಗೆ ಗಮನ ಹರಿಸಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದಾರೆ ಆ ಭಾಗದ ಜನ. ಕೊಡಗಿನಲ್ಲಿ ಪ್ರತಿನಿತ್ಯ ಆನೆ ಹಾಗೆ ಮಾನವರ ನಡುವಿನ ಸಂಘರ್ಷ ಹೆಚ್ಚಾಗ್ತಾ ಇದೆ. ಇನ್ನು ಆನೆ ದಾಳಿಗೆ ಬಲಿಯಾದ ಮಂಜುನಾಥ್ ಅವರ ಮನೆಯಲ್ಲಿ ಇದೀಗ ನೀರವ ಮೌನ. ಅವರ ಪತ್ನಿ ಮೋಹಿನಿ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ, ಗಮನಿಸಿ. ಕೊಡಗು ಜಿಲ್ಲೆಯಲ್ಲಿ ಆನೆ ದಾಳಿಗೆ ಸಾಕಷ್ಟು ಜನ ಬಲಿಯಾಗಿದ್ದು, ಕೆಲವರು ಮಕ್ಕಳನ್ನು ಕಳ್ಕೊಂಡಿದ್ದಾರೆ, ಕೆಲವರು ತಂದೆ ತಾಯಿಗಳನ್ನು ಕಳ್ಕೊಂಡಿದ್ದಾರೆ. ಮಂಜುನಾಥ್ ಅಂತ ಹೇಳೋರು ಇತ್ತೀಚೆಗಷ್ಟೇ ಆನೆ ದಾಳಿಗೆ ಬಲಿಯಾಗಿರುವಂತದ್ದು. ಅಂದ್ರೆ ಅವರಿಗೆ ಆಧಾರ ಸ್ತಂಭ ಅಂದ್ರೆ ಅವರ ಕುಟುಂಬದಲ್ಲಿ ಅವರೊಬ್ಬರೇ ಇದ್ದಿದ್ದು, ಈಗ ಅವರನ್ನೇ ಕಳ್ಕೊಂಡು ಅವರಿಗೆ ಏಕಾಂಗಿ ಆಗಿದ್ದಾರೆ. ಈ ಬಗ್ಗೆ ಅವರನ್ನು ಮಾತಾಡ್ತೀನಿ. ಮೇಡಮ್, ಯಾವಾಗ ಹೇಗೆ ಯಾವ ರೀತಿ ಆಯ್ತು ಅಂತ ಹೇಳಿ? ಅವರು 48 ದಿವಸ ಆಯ್ತು ಸರ್ ತೀರೋಗಿ. ಅವರು ಆನೆ ಟ್ರಕ್ಕಿಗೆ ಹೋಗಿ ಬರುವಾಗ ಇದು ಅಲ್ಲಿ ಕೆಲಸ ಮಾಡ್ತಿದ್ರು ಸರ್. ಅವ್ರನ್ನ ಅಟ್ಯಾಕ್ ಮಾಡ್ತಿತ್ತು. ಹಂಗೆ ಇವರು ಹೋಗಿದ್ದು ಅವ್ರನ್ನ ಕಾಪಾಡ್ಲಿಕ್ಕೆ ಅಂತ ಹೋಗಿರುವಾಗ ಅಲ್ಲಿ ಗನ್ಮೆನ್ ಮನೆ ಹತ್ರ ಅವ್ರನ್ನೆಲ್ಲ ಇದು ಕಲ್ಸ್ಬಿಟ್ಟು ಇವ್ರು ಬಂದು ಇದು ನೀರು ಬಿಡ್ಲಿಕ್ಕೆ ಅಂತ ಹೋಗಿದ್ದಾರೆ. ಹೋಗುವಾಗ ಇದು ಗನ್ಮೆನ್ ಮನೆ ಹತ್ರ ಹಿಂದ್ಗಡೆ ಇವ್ರ ಇದು ಬಗ್ಗಿಕೊಂಡು ಹಿಂಗೆ ತಿರುಗಿಸ್ತಾ ಇರುವಾಗ ಹಿಂದ್ಗಡೆಯಿಂದ ಬಂದು ಅಟ್ಯಾಕ್ ಮಾಡಿದೆ ಸರ್. ಆ ಕಡೆ ಆನೆ ದಾಳಿ ಸಾಕಷ್ಟು ಆಗ್ತಾ ಇತ್ತು ಸರ್. ತುಂಬಾ ಜನರನ್ನ ಇದು ಮಾಡಿದೆ. ಅವತ್ತು ತುಂಬಾ ಜನರನ್ನ ಬೆರೆಸುಂಟು ಸರ್. ತುಂಬಾ ಅಂದ್ರೆ ತುಂಬಾ ಡೈಲಿ ಬರೋದು ಹೋಗೋದು ಹಂಗೆಲ್ಲ ಮಾಡ್ತಿತ್ತು. ಅವತ್ತು ಮಾತ್ರ ತುಂಬಾ ಇದು ಮಾಡಿದೆ ಸರ್.
ಅಂದ್ರೆ ಈಚೆ ಕೆಲವು ಕಾಫಿ ತೋಟಗಳಲ್ಲಿ ಅಲ್ಲೇ ಆನೆಗಳು ಅದು ತೋಟದೊಳಗೆ ಇರ್ತಾವ, ಕಾರಿಗೆ ಹೋಗೋದೇ ಇಲ್ವಾ? ನೀವು ನೋಡ್ದಂಗೆ ನಿಮ್ಗೆ ಪಕ್ಕದಿಂದ ನೋಡಿರ್ತೀರ ಆನೆಗಳಿಗೆ ಹೇಗಿದೆ ಅಂತ ಹೇಳುವಂಥದ್ದು. ಯಾವ ರೀತಿ ಅಲ್ಲಿ ಕಷ್ಟ ಆಗ್ತಿತ್ತು, ಸಂಕಷ್ಟ ಆಗ್ತಿತ್ತು? ಸಂಕಷ್ಟ ಅದೇ ಕೆಲ್ಸಕ್ಕೆ ಹೋಗುವಾಗ ಸ್ವಲ್ಪ ತುಂಬಾ ಇದು ಆಗ್ತಿತ್ತು ಸರ್. ತುಂಬಾ ಜನರನ್ನ ಇದು ಮಾಡಿದೆ, ಅದು ಬೆರೆಸ್ಕೊಂಡು ಹೋಗೋದು ಎಲ್ಲ ಮಾಡ್ತಿದ್ದೆ ಸರ್. ಅಂದ್ರೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಕಷ್ಟ ಆಗ್ತಿತ್ತು ಸರ್. ನೀವು ಎಷ್ಟು ಜನ ಇದ್ರಿ ಮನೆಯಲ್ಲಿ? ಹೇಗೆ? ನಾವು ಇಬ್ಬರಲ್ಲೇ ಇದ್ದಿದ್ದು ಸರ್. ನಾನು ಮತ್ತೆ ನನ್ನ ಅಪೋಲೋ ಹಾಸ್ಪಿಟ್ಲಿಗೆ ತಗೊಂಡೋದ್ರು. ಫಸ್ಟ್ ಇಲ್ಲಿಗೆ ತಗೊಂಡು ಬಂದ್ರು ಅಮ್ಮತ್ತಿಲಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಪೋಲೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಸರ್. ಅಲ್ಲಿ 28 ದಿವಸ ಏನಿದ್ರು ಸರ್. ಈಗ ಅವರೇ ನಿಮ್ಗೆ ಆಧಾರ ಸ್ತಂಭ ಆಗಿದ್ರು ಒಬ್ರು, ಈಗ ಅವರನ್ನು ಕಳ್ಕೊಂಡಿದ್ರಿ, ನೀವು ಒಬ್ಬರೇ ಇರುವಂತ ಹೇಗೆ ಅನಿಸ್ತಾ? ಈಗ ಜೀವನ ಹೇಗೆ? ಕಷ್ಟ ಅನಿಸುತ್ತೆ. ಎಲ್ಲದಕ್ಕೂ ನಾನು ಒಬ್ಬಳೇ ಓಡಾಡಬೇಕು. ಅವರಿರುವಾಗ ಅವರೇ ಮಾಡ್ತಿದ್ರು ಸರ್. ಈಗ ನೀವೇ ಮಾಡ್ತಿರ್ಬೇಕು. ಹೌದು. ಇದು ಮಂಜುನಾಥ್ ಅವರ ಪತ್ನಿಯವರ ಮಾತು. ಅಂದ್ರೆ ಈಗ ಪತಿ ಒಬ್ಬರೇ ಇದ್ದಿದ್ದು ಒಟ್ಟಿಗೆ, ಈಗ ಅವರು ಕೂಡ ಇಲ್ಲ, ಎಲ್ಲವೂ ನಾನೇ ಮಾಡ್ಬೇಕಂತ ಹೇಳಿ ಅವ್ರು ತುಂಬಾ ದುಃಖವನ್ನು ತೋಡ್ಕೊಳ್ತಾ ಇದ್ದಾರೆ. ಕ್ಯಾಮರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಭಾಗದಲ್ಲಿ ಮಾನವ ಹಾಗೆ ವನ್ಯಜೀವಿಗಳ ನಡುವಿನ ಸಂಘರ್ಷ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಆನೆ ದಾಳಿಯಿಂದಾಗಿ ಕೊಡಗು ಭಾಗದ ಜನ ತತ್ತರಿಸಿ ಹೋಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಇವತ್ತು ಇಡೀ ದಿನ ಇದೇ ವಿಚಾರವಾಗಿ ಅಭಿಯಾನದ ರೂಪದಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೆ. ಆನೆ ದಾಳಿಗೆ ಒಳಗಾಗಿ ಹಾನಿಯನ್ನ ಅನುಭವಿಸಿದವರ ಮನೆಗಳಿಗೆ ತೆರಳಿ, ಆ ಪ್ರದೇಶಗಳಿಗೆ ತೆರಳಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಅರಣ್ಯ ಇಲಾಖೆ ಜೊತೆಗೆ ಸ್ಥಳೀಯ ಆಡಳಿತ ಈ ಬಗ್ಗೆ ಗಮನ ಹರಿಸಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದಾರೆ ಆ ಭಾಗದ ಜನ. ಕೊಡಗಿನಲ್ಲಿ ಪ್ರತಿನಿತ್ಯ ಆನೆ ಹಾಗೆ ಮಾನವರ ನಡುವಿನ ಸಂಘರ್ಷ ಹೆಚ್ಚಾಗ್ತಾ ಇದೆ. ಇನ್ನು ಆನೆ ದಾಳಿಗೆ ಬಲಿಯಾದ ಮಂಜುನಾಥ್ ಅವರ ಮನೆಯಲ್ಲಿ ಇದೀಗ ನೀರವ ಮೌನ. ಅವರ ಪತ್ನಿ ಮೋಹಿನಿ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ, ಗಮನಿಸಿ. ಕೊಡಗು ಜಿಲ್ಲೆಯಲ್ಲಿ ಆನೆ ದಾಳಿಗೆ ಸಾಕಷ್ಟು ಜನ ಬಲಿಯಾಗಿದ್ದು, ಕೆಲವರು ಮಕ್ಕಳನ್ನು ಕಳ್ಕೊಂಡಿದ್ದಾರೆ, ಕೆಲವರು ತಂದೆ ತಾಯಿಗಳನ್ನು ಕಳ್ಕೊಂಡಿದ್ದಾರೆ. ಮಂಜುನಾಥ್ ಅಂತ ಹೇಳೋರು ಇತ್ತೀಚೆಗಷ್ಟೇ ಆನೆ ದಾಳಿಗೆ ಬಲಿಯಾಗಿರುವಂತದ್ದು. ಅಂದ್ರೆ ಅವರಿಗೆ ಆಧಾರ ಸ್ತಂಭ ಅಂದ್ರೆ ಅವ್ರ ಕುಟುಂಬದಲ್ಲಿ ಅವರೊಬ್ಬರೇ ಇದ್ದಿದ್ದು, ಈಗ ಅವರನ್ನೇ ಕಳ್ಕೊಂಡು ಅವರಿಗೆ ಏಕಾಂಗಿ ಆಗಿದ್ದಾರೆ. ಈ ಬಗ್ಗೆ ಅವರನ್ನು ಮಾತಾಡ್ತೀನಿ. ಮೇಡಮ್, ಯಾವಾಗ ಯಾವ ರೀತಿ ಆಯ್ತು ಅಂತ ಹೇಳಿ? ಅವರು 48 ದಿವಸ ಆಯ್ತು ಸರ್ ತೀರೋಗಿ. ಅವರು ಆನೆ ಟ್ರಕ್ಕಿಗೆ ಹೋಗಿ ಬರುವಾಗ ಇದು ಅಲ್ಲಿ ಕೆಲಸ ಮಾಡ್ತಿದ್ರು ಸರ್. ಅವ್ರನ್ನ ಅಟ್ಯಾಕ್ ಮಾಡ್ತಿತ್ತು. ಹಂಗೆ ಇವರು ಹೋಗಿದ್ದು ಅವ್ರನ್ನ ಕಾಪಾಡ್ಲಿಕ್ಕೆ ಅಂತ ಹೋಗಿರುವಾಗ ಅಲ್ಲಿ ಗನ್ಮೆನ್ ಮನೆ ಹತ್ರ ಅವ್ರನ್ನೆಲ್ಲ ಇದು ಕಲ್ಸ್ಬಿಟ್ಟು ಇವ್ರು ಬಂದು ಇದು ನೀರು ಬಿಡ್ಲಿಕ್ಕೆ ಅಂತ ಹೋಗಿದ್ದಾರೆ. ಹೋಗುವಾಗ ಇದು ಗನ್ಮೆನ್ ಮನೆ ಹತ್ರ ಹಿಂದ್ಗಡೆ ಇವ್ರ ಇದು ಬಗ್ಗಿಕೊಂಡು ಹಿಂಗೆ ತಿರುಗಿಸ್ತಾ ಇರುವಾಗ ಹಿಂದ್ಗಡೆಯಿಂದ ಬಂದು ಅಟ್ಯಾಕ್ ಮಾಡಿದೆ ಸರ್. ಆ ಕಡೆ ಆನೆ ದಾಳಿ ಸಾಕಷ್ಟು ಆಗ್ತಾ ಇತ್ತು ಸರ್. ತುಂಬಾ ಜನರನ್ನ ಇದು ಮಾಡಿದೆ. ಅವತ್ತು ತುಂಬಾ ಜನರನ್ನ ಬೆರೆಸುಂಟು ಸರ್. ತುಂಬಾ ಅಂದ್ರೆ ತುಂಬಾ ಡೈಲಿ ಬರೋದು ಹೋಗೋದು ಹಂಗೆಲ್ಲ ಮಾಡ್ತಿತ್ತು. ಅವತ್ತು ಮಾತ್ರ ತುಂಬಾ ಇದು ಮಾಡಿದೆ ಸರ್. ಅಂದ್ರೆ ಈಚೆ ಕೆಲವು ಕಾಫಿ ತೋಟಗಳಲ್ಲಿ ಅಲ್ಲೇ ಆನೆಗಳು ಅದು ತೋಟದೊಳಗೆ ಇರ್ತಾವ, ಕಾರಿಗೆ ಹೋಗೋದೇ ಇಲ್ವಾ? ನೀವು ನೋಡ್ದಂಗೆ ನಿಮ್ಗೆ ಪಕ್ಕದಿಂದ ನೋಡಿರ್ತೀರ ಆನೆಗಳಿಗೆ ಹೇಗಿದೆ ಅಂತ ಹೇಳುವಂಥದ್ದು. ಯಾವ ರೀತಿ ಅಲ್ಲಿ ಕಷ್ಟ ಆಗ್ತಿತ್ತು, ಸಂಕಷ್ಟ ಆಗ್ತಿತ್ತು? ಸಂಕಷ್ಟ ಅದೇ ಕೆಲ್ಸಕ್ಕೆ ಹೋಗುವಾಗ ಸ್ವಲ್ಪ ತುಂಬಾ ಇದು ಆಗ್ತಿತ್ತು ಸರ್. ತುಂಬಾ ಜನರನ್ನ ಇದು ಮಾಡಿದೆ, ಅದು ಬೆರೆಸ್ಕೊಂಡು ಹೋಗೋದು ಎಲ್ಲ ಮಾಡ್ತಿದ್ದೆ ಸರ್. ಕೆಲ್ಸಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು ಸರ್. ನೀವು ಎಷ್ಟು ಜನ ಇದ್ರಿ ಮನೆಯಲ್ಲಿ? ಹೇಗೆ? ನಾವು ಇಬ್ಬರಲ್ಲೇ ಇದ್ದಿದ್ದು ಸರ್. ನಾನು ಮತ್ತೆ ನನ್ನ ಅಪೋಲೋ ಹಾಸ್ಪಿಟ್ಲಿಗೆ ತಗೊಂಡೋದ್ರು. ಫಸ್ಟ್ ಇಲ್ಲಿಗೆ ತಗೊಂಡು ಬಂದ್ರು ಅಮ್ಮತ್ತಿಲಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಪೋಲೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಸರ್. ಅಲ್ಲಿ 28 ದಿವಸ ಏನಿದ್ರು ಸರ್. ಈಗ ಅವರೇ ನಿಮ್ಗೆ ಆಧಾರ ಸ್ತಂಭ ಆಗಿದ್ರು ಒಬ್ರು, ಈಗ ಅವರನ್ನು ಕಳ್ಕೊಂಡಿದ್ರಿ, ನೀವು ಒಬ್ಬರೇ ಇರುವಂತ ಹೇಗೆ ಅನಿಸ್ತಾ? ಈಗ ಜೀವನ ಹೇಗೆ? ಕಷ್ಟ ಅನಿಸುತ್ತೆ. ಎಲ್ಲದಕ್ಕೂ ನಾನು ಒಬ್ಬಳೇ ಓಡಾಡಬೇಕು. ಅವರಿರುವಾಗ ಅವರೇ ಮಾಡ್ತಿದ್ರು ಸರ್. ಈಗ ನೀವೇ ಮಾಡ್ತಿರ್ಬೇಕು. ಹೌದು. ಇದು ಮಂಜುನಾಥ್ ಅವರ ಪತ್ನಿಯವರ ಮಾತು. ಅಂದ್ರೆ ಈಗ ಪತಿ ಒಬ್ಬರೇ ಇದ್ದಿದ್ದು ಒಟ್ಟಿಗೆ, ಈಗ ಅವರು ಕೂಡ ಇಲ್ಲ, ಎಲ್ಲವೂ ನಾನೇ ಮಾಡ್ಬೇಕಂತ ಹೇಳಿ ಅವ್ರು ತುಂಬಾ ದುಃಖವನ್ನು ತೋಡ್ಕೊಳ್ತಾ ಇದ್ದಾರೆ. ಕ್ಯಾಮರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.